ಕಾಂಗ್ರೆಸ್ ಸರ್ಕಾರದಲ್ಲಿನ ಅಧಿಕಾರ ಹಸ್ತಾಂತರದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಂತಕ್ಕೆ ಮೌನ ಆಗಿರುವಂತಹ ಡಿಕೆ ಶಿವಕುಮಾರ್ ಈಗ 2028ಕ್ಕೆ ಕಾಂಗ್ರೆಸ್ ಸರ್ಕಾರ ರಚನೆಗೆ ಪ್ಲಾನ್ ಮಾಡ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಗಮನಿಸ್ತಾ ಹೋಗೋಣ. 2028ಕ್ಕೆ ಕಾಂಗ್ರೆಸ್ ಸರ್ಕಾರ ರಚನೆಗೆ ಡಿಕೆಶಿ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡ್ರ. 2 ವರ್ಷಕ್ಕೂ ಮುನ್ನವೇ ಡಿಕೆ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಕಾಂಗ್ರೆಸ್ನಲ್ಲಿ ಮತ್ತೊಂದು ಗೊಂದಲ ಸೃಷ್ಟಿಯ ಆದೇಶ ಗಮನಿಸಬೇಕು. ಕೆಲ ಜಿಲ್ಲೆಗಳಿಗೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರ ನೇಮಕವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಜಿಲ್ಲಾ ಘಟಕಗಳಿಗೆ ಕಾರ್ಯಾಧ್ಯಕ್ಷರ ನೇಮಕವನ್ನ ಮಾಡಿ ಡಿಕೆಶಿ ಆದೇಶಿಸಿದ್ದಾರೆ. ಜಿಲ್ಲಾ ಕಾರ್ಯಾಧ್ಯಕ್ಷರ ನೇಮಕ ಮಾಡಿರುವಂತಹ ಡಿಕೆ ಆದೇಶ ಈಗ ಪಕ್ಷದಲ್ಲಿ ಗೊಂದಲಕ್ಕೆ ಕಾರಣ ಆಗಿದೆ. ತಮ್ಮ ಆಪ್ತವಾಗಿ ಗುರುತಿಸಿಕೊಂಡಿರುವಂತಹ ನಾಯಕರನ್ನ ಕಾರ್ಯಾಧ್ಯಕ್ಷರನ್ನಾಗಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಮಾಡಿದ್ದಾರೆ ಅನ್ನುವಂತಹ ಚರ್ಚೆಗಳು ಈಗ ಕಾಂಗ್ರೆಸ್ ಮನೆಯಲ್ಲಿ ಕೇಳಿ ಬರ್ತಾ ಇದೆ. ಗಮನಿಸಬೇಕು, ಈ ಹಿಂದೆಯೂ ಕೂಡ ಕೆಪಿಸಿಸಿ ಅಧ್ಯಕ್ಷರು ಈಗ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಕಾರಣಕ್ಕೋಸ್ಕರವಾಗಿ ಪಕ್ಷ ಸಂಘಟನೆ ಆಗಬೇಕು, ಪಕ್ಷ ಬಲವರ್ಧನೆ ಆಗಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಈ ರೀತಿಯಾಗಿ ಪ್ರಯತ್ನ ಮಾಡ್ತಾ ಇರೋದು. ಕೆಲವು ಜಿಲ್ಲೆಗಳಿಗೆ ಡಿಕೆಶಿ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಅಥವಾ ಅವರಿಗೆ ನಿಷ್ಠರಾಗಿರುವಂತಹ ಕೆಲ ನಾಯಕರನ್ನ ಕಾರ್ಯಾಧ್ಯಕ್ಷರನ್ನಾಗಿ ಮಾಡುವಂತಹ ಪ್ರಯತ್ನವನ್ನ ಡಿಕೆಶಿ ಮಾಡಿದ್ದಾರೆ. ಗಮನಿಸ್ತಾ ಹೋಗೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್. ಡಿಕೆ ಆದೇಶಕ್ಕೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳಲ್ಲಿ ಅಸಮಾಧಾನ ವ್ಯಕ್ತ ಆಗಿದೆ. ಡಿಸಿಸಿ ಅಧ್ಯಕ್ಷರಿಗೆ ಸಮಾನಾಂತರವಾಗಿ ಹೊಸ ಹುದ್ದೆಯನ್ನು ಸೃಷ್ಟಿಸಿ ಗೊಂದಲ ಆಗಿದೆ. ಈಗ ಡಿಸಿಎಂ ಡಿಕೆ ಆದೇಶ ಹಿಂದೆ ತಂತ್ರಗಾರಿಕೆಯ ಲೆಕ್ಕಾಚಾರ ಇದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿರೋದು. ಆದೇಶದ ಮೂಲಕ ಪರ್ಯಾಯ ನಾಯಕರನ್ನ ಸೃಷ್ಟಿಸ್ತಾ ಇದ್ದಾರೆ, ಪರ್ಯಾಯ ನಾಯಕರನ್ನ ಹುಟ್ಟು ಹಾಕ್ತಿದ್ದಾರೆ ಅಂತ ಈಗ ತಾಲೂಕು ಅಂದ್ರೆ ಬ್ಲಾಕ್ ಮಟ್ಟದ ಕಾಂಗ್ರೆಸ್ ವಲಯದಲ್ಲಿ ಅಸಮಾಧಾನ ಮೂಡಿರೋದು, ಆಕ್ರೋಶ ಎದ್ದು ಬಂದಿರೋದು. ಡಿಕೆಶಿ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳಲ್ಲಿ ಅಸಮಾಧಾನ ವ್ಯಕ್ತ ಆಗಿರುವುದು ಈಗ ತಿಳಿದು ಬರ್ತಾ ಇದೆ. ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಡಿಕೆಶಿ ಅವರಿಗೆ ಹೈಕಮಾಂಡ್ ಬುಲಾವ್ ನೀಡ್ತಾ ಇಲ್ಲ ಅಥವಾ ಸೊಪ್ಪು ಹಾಕ್ತಾ ಇಲ್ಲ, ಅವ್ರಿಗೆ ಕಿಮ್ಮತ್ತನ್ನು ನೀಡ್ತಾ ಇಲ್ಲ ಅನ್ನುವಂತಹ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರನ್ನ ಮುಂದುವರಿಸ್ತಾರೆ ಅನ್ನುವಂತಹ ಒಂದು ಸ್ಪಷ್ಟ ಸೂಚನೆ ಹೈಕಮಾಂಡ್ ಕೊಟ್ಟು ಬಿಡ್ತಾ ಅನ್ನುವಂತಹ ಚರ್ಚೆಯ ನಡುವೆ ಡಿಕೆಶಿ ಇಲ್ಲ, ಇದು ನನ್ನ ಕನಸು, ಈ ಒಂದು ಟರ್ಮ್ನಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ 2028ಕ್ಕೆ ನಾನು ಪಕ್ಷವನ್ನ ರಾಜ್ಯಾದ್ಯಂತ ಯಾವ್ಯಾವ ರೀತಿಯಲ್ಲಿ ತಯಾರು ಮಾಡ್ಕೊಳ್ಬೇಕು, ಸಿದ್ಧತೆಗಳನ್ನು ಮಾಡಬೇಕು, ಬ್ಲಾಕ್ ಮಟ್ಟದಲ್ಲಿ ಪಕ್ಷಗಳು ಹೇಗೆ ಇರಬೇಕು, ಗ್ರಾಮ ಮಟ್ಟದಲ್ಲಿ ಅಂದರೆ ತಳಮಟ್ಟದಲ್ಲಿ ಪಕ್ಷ ಸಂಘಟನೆ ಹೇಗಾಗಬೇಕು ಅನ್ನುವಂಥದ್ದೆಲ್ಲವನ್ನ ಉದ್ದೇಶಿಸಿಕೊಂಡು ಒಂದು ಪರ್ಯಾಯ ಲೀಡರ್ಶಿಪ್ ಅನ್ನು ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯೂತ್ಸ್ಗೆ ಮಣೆ ಹಾಕುವಂಥ ಪ್ರಯತ್ನ, ಜೊತೆಗೆ ಹಿರಿಯ ತಲೆ ಅನುಭವಿಗಳಿಗೂ ಕೂಡ ಅವಕಾಶವನ್ನ ಮಾಡಿಕೊಡುವಂತಹ ಪ್ರಯತ್ನವನ್ನ ಡಿಕೆಶಿ ಅವರು ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಒಂದು ಪಾಲಿಟಿಕಲಿ ಒಂದು ಹೈ ಹಿಡನ್ ಅಜೆಂಡಾ ಅನ್ನೋದಾಗಿ ಈಗ ಪ್ರಶ್ನೆ ಆಗ್ತಾ ಇದೆ, ಚರ್ಚೆಗೆ ಬರ್ತಾ ಇರೋದು. ಈ ರೀತಿಯಾಗಿ ಡಿಕೆಶಿ ಅವರು ಪ್ಲಾನ್ ಮಾಡ್ತಾ ಇರೋದು ಜಿಲ್ಲಾ ಘಟಕಗಳಿಗೆ ಬ್ಲಾಕ್ ಮಟ್ಟದಲ್ಲಿ ಈ ರೀತಿಯಾಗಿ ಸಣ್ಣ ಪುಟ್ಟ ಬದಲಾವಣೆಯನ್ನು ಇಂದಿನಿಂದಲೇ ಆರಂಭಗೊಳಿಸುವುದರ ಮುಖೇನವಾಗಿ ಡಿಕೆಶಿ ಒಂದು ಹೊಸ ತಂತ್ರಗಾರಿಕೆಯನ್ನು ಹೂಡ್ತಾ ಇರುವಂತಹ ಚರ್ಚೆ ಆಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಹೊಸ ಹುದ್ದೆ ಸೃಷ್ಟಿ ಮೂಲಕ ಈಗಿಂದಲೇ ಎಲೆಕ್ಷನ್ ಟಾರ್ಗೆಟ್ ಅನ್ನು ಮಾಡ್ಕೊಂಡು ಬಿಟ್ರು. 2028ರ ಚುನಾವಣೆಗೆ ಈಗಿಂದಲೇ ಯೋಜನೆಯನ್ನ ರೂಪಿಸಿದ್ದಾರೆ ಡಿಕೆಶಿ ಅನ್ನುವಂಥ ಚರ್ಚೆ. ಕಾರ್ಯಾಧ್ಯಕ್ಷರ ನೇಮಕದ ಹಿಂದೆ ಡಿಕೆಯ ನಾನಾ ರಣತಂತ್ರ ಇದೆ. 2028ರ ಚುನಾವಣೆಯ ಮೇಲೆ ಕಣ್ಣಿಟ್ಟು ಡಿಸಿಎಂ ಡಿಕೆಶಿ ಕಸರತ್ತನ್ನ ಮಾಡಿದ್ದಾರೆ. ಕಾರ್ಯಾಧ್ಯಕ್ಷರಿಗೆ ಟಾರ್ಗೆಟ್ ಕೊಟ್ಟು ಸಂಘಟನೆಗೆ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ನೋಡಿ, ಇತ್ತೀಚೆಗೆ ಅಂದ್ರೆ ಕಳೆದ ವರ್ಷ ಉಡುಪಿಯಲ್ಲಿ ಅಲ್ಲಿನ ಅಧ್ಯಕ್ಷರಿಗೆ ಒಂದು ಅಸಮಾಧಾನ ಇದ್ದಿರುವಂತಹ ಸಂದರ್ಭದಲ್ಲಿ ಫಾರ್ ದ ಫಸ್ಟ್ ಟೈಮ್ ಇನ್ ಕರ್ನಾಟಕ ಆ ರೀತಿಯ ಒಂದು ಕಾರ್ಯಾಧ್ಯಕ್ಷರನ್ನ ಮಾಡಿ ಮತ್ತೆ ಕೆ.ಸಿ. ವೇಣುಗೋಪಾಲ್ರೆ ಆದೇಶವನ್ನು ವಾಪಸ್ ತೆಗೆದುಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಅಂತ. ಅದಾದ ಬಳಿಕ ಕಾರ್ಯಾಧ್ಯಕ್ಷರು ಅದೆಲ್ಲವೂ ಕೂಡ ಜಿಲ್ಲಾ ಮಟ್ಟದಲ್ಲಿ ನಿಂತಿತ್ತು ಆ ಚರ್ಚೆ. ಈಗ ಮತ್ತೆ ಕಾರ್ಯಾಧ್ಯಕ್ಷರ ಚರ್ಚೆಯನ್ನ ಮುಂದೆ ಬಿಟ್ಟು ಈಗ ಡಿಕೆಶಿ ಹೊಸ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಓನ್ಲಿ ಅಧ್ಯಕ್ಷರು ಈಸ್ ನಾಟ್ ಅ ಸುಪ್ರೀಂ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇವರು ಬ್ಲಾಕ್ ಮಟ್ಟದಲ್ಲಿ ಜಿಲ್ಲಾಡಳಿತ ಮಟ್ಟದಲ್ಲಿ ತಂತ್ರಗಾರಿಕೆಯನ್ನು ಹೂಡುವಂತಹ ಪ್ರಯತ್ನವನ್ನು ಡಿಕೆಶಿ ಮಾಡಿದ್ರ. ಒಂದು ಹಂತಕ್ಕೆ ಗಮನಿಸೋದಾದರೆ ಆಯಾಯ ಭಾಗದ ಮಾಜಿ ಸಚಿವರು, ಪ್ರಭಾವಿ ನಾಯಕರು ಅವರ ಶಿಫಾರಸಿನ ಆಧಾರದ ಮೇಲೆ ಜಿಲ್ಲಾ ಘಟಕದ ಅಧ್ಯಕ್ಷರಾಗ್ತಾ ಇದ್ರು. ಸೊ ಆದರೆ ಈಗ ಡಿಕೆಶಿ ನಾನು ಹೇಳಿದ್ದೇ ಫೈನಲ್ ಅನ್ನುವ ರೀತಿಯಲ್ಲಿ ಕಾರ್ಯಾಧ್ಯಕ್ಷರನ್ನು ಕೆಲವು ಜಿಲ್ಲೆಗಳಿಗೆ ನೇಮಕ ಮಾಡಿ ಆದೇಶಿಸಿರೋದಿದೆಯಲ್ಲ, ಅದು ಬಹಳ ಚರ್ಚೆಗೆ ಒಂದು ಕಾರಣ ಆಗ್ತಾ ಇದೆ. ಈ ರೀತಿಯಾಗಿ ತನ್ನ ಬಲವನ್ನು ವೃದ್ಧಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು.
ಯೂತ್ ಕಾಂಗ್ರೆಸ್ಗೆ ಡಿ ಕೆ ಶಿ ಮನ್ನಣೆ ಕೊಡ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಯೂತ್ ಕಾಂಗ್ರೆಸ್ ಅನ್ನ ಬೆಳೆಸುವುದಕ್ಕೆ, ವೃದ್ಧಿಸುವುದಕ್ಕೆ ಡಿ ಕೆ ಶಿ ಪ್ರಯತ್ನ ಮಾಡ್ತಾ ಇದ್ರು ಅನ್ನೋದನ್ನು ಗಮನಿಸಬೇಕು. ಈಗಿನ ರಾಜ್ಯ ಘಟಕದ ಯೂತ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಮಂಜುನಾಥ್ ಗೌಡ ಅವರು ಕೂಡ ಡಿ ಕೆ ಶಿ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋದು. ಅವರು ಕೂಡ ಡಿ ಕೆ ಶಿ ಅವರ ನಿಷ್ಠರಾಗಿ ಇದ್ದವರು. ಹೀಗಾಗಿ ಡಿ ಕೆ ಶಿ ಯೂತ್ ಕಾಂಗ್ರೆಸ್ ಅನ್ನ ವೃದ್ಧಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಯುವಕರನ್ನ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗಮನಿಸಬೇಕು. 23ರ ಚುನಾವಣೆಯಲ್ಲಿ ಯೂತ್ಸ್ ವೋಟಿಂಗ್ ಅನ್ನು ಯಾವ ರೀತಿಯಾಗಿ ಮಾಡಿದ್ರು, ಜೊತೆಗೆ ಗ್ರಾಮ ಮಟ್ಟದಲ್ಲಿ ಯೂತ್ಸ್ ಅನ್ನು ಸೆಳೆಯುವುದಕ್ಕೆ ಆನ್ಲೈನ್ ಥ್ರೂ ಯಾವ ರೀತಿಯಾಗಿ ಮಾಡ್ಕೊಂಡಿದ್ರು ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಹಾಗಾಗಿ 2028ಕ್ಕೆ ಈ ರೀತಿಯ ಒಂದು ತಂತ್ರಗಾರಿಕೆಯನ್ನು ಡಿ ಕೆ ಶಿ ಹೂಡ್ಬಿಟ್ರು ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ.